ಬಹುನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾರ್ಚ್ 14ನೇ ತಾರೀಕಿನಿಂದ ಶುರು ಆಗಬೇಕಾಗಿತ್ತು. ಈಗ ಬಿಸಿಸಿಐ IPL ಆರಂಭದ ದಿನಾಂಕ ದಿಢೀರ್ ಬದಲಾಯಿಸಿದೆ. ಎರಡು 2025ರ IPL ಸೀಸನ್ ಮಾರ್ಚ್ 23ನೇ ತಾರೀಕಿನಿಂದ ಶುರುವಾಗಲಿದೆ ಅಂತ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ಫೈನಲ್ ಮೇ 25ರಂದು ನಡೆಯಲಿದೆ ಅಂತ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಬಿಸಿಸಿಐ ಸಭೆ ಬಳಿಕ ಮಹತ್ವದ ನಿರ್ಧಾರ ಹೊರಬಿದ್ದಿರುವುದು. ಮುಂದಿನ ಸೀಸನ್ IPL ಕುರಿತು ಬಿಸಿಸಿಐ ವಿಶೇಷ ಸಭೆಯನ್ನ ನಡೆಸಿದೆ. ಸಭೆ ನಂತರ ಮಾತನಾಡಿದ ರಾಜೀವ್ ಶುಕ್ಲಾ ಅವರು, ಸಭೆಯಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಅದು ಖಜಾಂಚಿ ಮತ್ತು ಕಾರ್ಯದರ್ಶಿ ಆಯ್ಕೆ. ಈಗ ಎಲ್ಲವೂ ಬಗೆಹರಿದಿದೆ. ಜೊತೆಗೆ 1 ವರ್ಷಕ್ಕೆ IPL ಆಯುಕ್ತರ ನೇಮಕವೂ ಆಗಿದೆ. IPL 2025 ಮಾರ್ಚ್ 23ರಿಂದ ಪ್ರಾರಂಭ ಆಗಲಿದೆ ಅಂತ ಹೇಳಿದ್ದಾರೆ. IPL ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಮುಂದಿನ ಸಭೆ ಜನವರಿ 18 ಅಥವಾ 19ರಂದು ನಡೆಯುತ್ತೆ. ಅವತ್ತು ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡವನ್ನ ಆಯ್ಕೆ ಮಾಡಲಾಗುತ್ತದೆ ಅಂತ ರಾಜೀವ್ ಶುಕ್ಲಾ ಹೇಳಿದ್ದಾರೆ. IPL ದಿನಾಂಕ ಮುಂದೂಡಿಕೆಗೆ ಕಾರಣ ಏನು? ಚಾಂಪಿಯನ್ಸ್ ಟ್ರೋಫಿ 2025ರ ಮೊದಲ ಸೆಮಿಫೈನಲ್ ಪಂದ್ಯ ಮಾರ್ಚ್ 4ರಂದು ನಡೆಯುತ್ತೆ. ಎರಡನೇ ಸೆಮಿಫೈನಲ್ ಮಾರ್ಚ್ 5ರಂದು ನಡೆಯುತ್ತೆ. ಇದಾದ ಬಳಿಕ ಮಾರ್ಚ್ 9ರಂದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ನಡೆಯಲಿದೆ. ಮಾರ್ಚ್ 14ನೇ ತಾರೀಕು IPL ಶುರುವಾದಲ್ಲಿ ಆಟಗಾರರಿಗೆ ರೆಸ್ಟ್ ಸಿಗೋದಿಲ್ಲ. ಹೀಗಾಗಿ ಆಟಗಾರರಿಗೆ 2 ವಾರ ರೆಸ್ಟ್ ನೀಡೋದಕ್ಕೆ ಬಿಸಿಸಿಐ ಈ ನಿರ್ಧಾರಕ್ಕೆ ಬಂದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.